ಮುರುಡೇಶ್ವರದಲ್ಲೇ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಈವ್ನಿಂಗ್ ಈಗ ಸ್ವಲ್ಪ 1 ಅವರ್ ಹೋಗಿ ರೆಸ್ಟ್ ಮಾಡಿದ್ವಿ. ಯಾಕಂದರೆ ನೈಟೆಲ್ಲ ಫುಲ್ ನಿದ್ದೆ ಇರಲಿಲ್ಲ ನಮಗೆ. ಡ್ರೈವಿಂಗಲ್ಲಿ ಕಾರಲ್ಲಿ ಕೂತು ಬಂದು ಫಂಕ್ಷನ್ ಮುಗಿಸಿ ಎಲ್ಲ 1-2 ಅವರ್ ಮಲಗಿ ಈಗ ಮಾರ್ನಿಂಗ್ ಟೆಂಪಲ್ಗೆ ಹೋಗೋಣ. ಈಗ ಬೇಡ ನಾನ್ ವೆಜ್ ತಿಂದಿದ್ದೀವಿ ಅಂಥೇಳಿ ಎಲ್ಲರೂ ಈಗ ಎಲ್ಲನೂ ಹೊರಗೋಗೋಣ ಅಂತ ಹೇಳಿ ಬಂದ್ವಿ. ಅವ್ರದ್ದೇ ರೆಸಾರ್ಟ್ ಇದೆ, ಸೊ ಹೊಸ್ದಾಗಿ ಮಾಡಿದಾರಂತೆ, ನೋಡ್ಕೊಂಬರೋಣ ಅಂತ ಹೇಳಿದ್ರು. ಸೊ ಎಲ್ಲ ದೇಶಾನಿ ರೈಟ್ ಸರ್. ಇಲ್ಲಿನ ಮನೆಗಳು, ಇಲ್ಲಿನ ರೋಡ್ಗಳೇ ಒಂಥರ ನೋಡಿ. ಇಟ್ಟಿಗೆಗಳೆಲ್ಲ ದಪ್ಪದ ಕಲ್ಲುಗಳಿಲ್ಲೆಲ್ಲ ಮನೆಗಳೇ ಒಂಥರ ಡಿಸೈನ್ ಚೆನ್ನಾಗಿದೆ. ಆಲ್ಮೋಸ್ಟ್ ಗೋವಾ ಕಡೆನೂ ಹೇಗೆ ಕಾಣಿಸುತ್ತೆ, ಪಣಜಿ ಅಲ್ಲೂ ಕೂಡ ಇದನ್ನೇ ಕಾಣಿಸುತ್ತೆ. ಇದೆಲ್ಲ ನೋಡಿದ್ರೆ ನೆನಪು ನಮಗೆ. 1 ಇಯರ್ ಬ್ಯಾಕ್ ಇಲ್ಲೆಲ್ಲ ನಾವು ಅವರು ಮದುವೆ ಆದಾಗ ಡ್ಯಾನ್ಸ್ ಆಡಿಸ್ಕೊಂಡು ಕರ್ಕೊಂಬರ್ತಾರೆ ಹುಡುಗಿಗೆ. ಫುಲ್ ಈ ರೋಡಲ್ಲೆಲ್ಲ ನಾವು ಡ್ಯಾನ್ಸ್ ಆಡ್ಕೊಂಡು ಬಂದಿರತಕ್ಕಂಥ ರೋಡ್ ಇದು. ಬಂದಾಗ ನೆನಪುಗಳೆಲ್ಲವು ನೋಡಿ. ನಮ್ಮ ಸರ್ ಸೈಲೆಂಟಾಗಿ ಕೂತ್ಕೊಂತಿದ್ದಾರೆ ಪಾಪ. ಫುಲ್ ನೈಟ್ ಅವರೇ ಡ್ರೈವ್ ಮಾಡಿದ್ದು. ಅಯ್ಯೋ ಅನ್ನಿಸ್ಬಿಡ್ತು ಪಾಪ. ಇವಾಗ 1 2 ಅವರ್ಸ್ ನಿದ್ದೆ ಮಾಡಿದ್ದಿದ್ದಾರೆ. ಸರ್ ಏನು ಮಾತಾಡಿ. ಯಾಕೆ ನೀವು ಮಾತಾಡಿಲ್ಲ ಅಂದರೆ ಹೆಂಗೆ ಸರ್? ನಾನು ಮಾತಾಡಿದ್ದನ್ನು ನೀವು ಲೈವ್ ಹಾಕಿದ್ರೆ ಉಪೇಂದ್ರ ಥರ ಫಿಲ್ಟರ್ ಇದ್ದಂಗೆ ಮಾತಾಡ್ತೀನಿ. ಆಗ್ತೀವಿ ಸರ್, ಹೇಳಿ ಲೈವ್ಗೆ. ನಾನು ಮಾತಾಡಿ ನಮ್ಮ ವ್ಯೂವರ್ಸ್ಗೆ ಇಷ್ಟ ಆಗೋವಂಥ ಮಾತುಗಳು, ಒಳ್ಳೆ ಮಾತುಗಳು ಆಡಿದಾಗ ಖಂಡಿತವಾಗಿ ನಿಮ್ಮ ಮಾತನ್ನು ಕೂಡ ಗಣನೆಗೆ ತಗೊಂಡು ಅದನ್ನು ಹಾಕ್ತೀವಿ. ಬುದ್ಧಿವಂತರಿಗೆ ಮಾತ್ರ. ದಡ್ಡರಿಗೆ ಮಾತ್ರ, ಬುದ್ಧಿವಂತರಿಗೆ ಮಾತ್ರನಾ? ದಡ್ಡರಿಗೆ ಮಾತ್ರ ಅಂತಲೇ ಹೇಳೋದು ನಾವು. ನೀವು ಹಾಕ್ಬೇಕಲ್ಲ. ಇಲ್ಲೆಲ್ಲ ರೋಡ್ ತುಂಬ ಚಿಕ್ಕದಿದೆ ನೋಡಿ ಹೇಗಿದೆ. ಮನೆಗಳು ಕಟ್ಟಬೇಕಾದ್ರೆ ಪಾಪ ಅವರೆಲ್ಲ ಹೇಗೆ ಎಲ್ಲ ಒಳಗೆ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಲಾರಿಗಳೆಲ್ಲ ಹೋಗೋವಂಥ ರೋಡ್ಗಳಿದೆ, ಚಿಕ್ಕ ರೋಡ್ಗಳಿದೆ. ಬಟ್ ಅದೇ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಒಳ್ಳೆ ಬಿಸ್ನೆಸ್ಸು ಇವ್ರಿಗೆಲ್ಲನೂ ಅಂತ ಹೇಳ್ಬೋದು. ಮೈನ್ ಮುರುಡೇಶ್ವರದಲ್ಲಿ ಎಲ್ಲನೂ ಕೂಡ ಅವಲಂಬನೆ ಆಗಿರೋದು ಈ ಟೂರಿಸ್ಟ್ ರೂಮ್ಸ್ಗಳು, ಈ ಟೆಂಪಲ್ಲು, ಇದರಿಂದನೇ ಅವ್ರಿಗೆ ಬಿಸ್ನೆಸ್ ಅನ್ನೋದು ಬರೋದು. ಸೊ ಇವತ್ತೆಲ್ಲ ಒಂದು ಮುರುಡೇಶ್ವರ ರೌಂಡ್ ಹೊಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ ತೋರಿಸ್ತೀನಿ, ನೋಡ್ತಾ ಇದ್ದೀವಿ. ನಮ್ಮ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಜಾಮ್ ಅಂದ್ಕೊಂಡ್ವಿ. ನೋಡಿ ಮುರುಡೇಶ್ವರ ಟೆಂಪಲ್ ರೋಡಲ್ಲಿ ಎಷ್ಟು ದೂರ ತನಕ ಟ್ರಾಫಿಕ್ ಜಾಮ್ ಇದೆ. ಮುರುಡೇಶ್ವರದಲ್ಲಿ ಅವ್ರದ್ದು ರೆಸಾರ್ಟು ಹೊಸದಾಗಿ ಓಪನ್ ಆಗ್ತಿದೆ, ರೆಡಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ತೋರಿಸ್ಲಿಕ್ಕೆ ಕರ್ಕೊಂಡ್ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಮರಗಿಡ ತೋಟಗಳ ಮಧ್ಯೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕ್ಲಿಕ್ ಆಗುತ್ತೆ ಇಲ್ಲಿ ಅನಿಸುತ್ತೆ. ಸೊ ಮಾಡ್ತಿದ್ದಾರೆ ನೋಡಿ. ನಾವು ಎಲ್ಲ ಹೋಗ್ತಾ ಇದ್ದೀವಿ. ಮುಂದೆ ಒಂದು ಕಾರಲ್ಲಿ ನಮ್ಮ ಆಂಟಿ ಎಲ್ಲ ಇಳಿತಾ ಇದ್ದಾರೆ. ನಾವು ಹಿಂಭಾಗದಲ್ಲಿ ದೇಶಾನಿ, ನಾನು, ರವಿ ಸರು ಎಲ್ಲರೂ ಇರ್ತಾ ಹೋಮ್ ಸ್ಟೇ ಥರ ಒಂದೊಂದೇ ಸಿಂಗಲ್ ಮನೆಗಳು. ಅವರೇ ಎಲ್ಲ ಅಡುಗೆ ಮಾಡ್ಕೊಳ್ಳೋ ಥರ. ಸೆಕ್ಯೂರಿಟಿ ಅವ್ರದ್ದು ಇಲ್ಲಿ ಹೋಟೆಲ್ ಅವರು ಫುಡ್ ಎಲ್ಲ ಕೊಡ್ತಾರೆ. ನಮಸ್ತೆ ಸರ್. ಏನೇನಿದೆ ಇಲ್ಲಿ? ಎಲ್ಲಿ ಬರುತ್ತಿದ್ದು ಮುರುಡೇಶ್ವರದಲ್ಲಿ? ಮುರುಡೇಶ್ವರದಿಂದ 4 ಕಿಲೋಮೀಟರ್ ಆಗುತ್ತೆ. ಅರ್ನಾ ರೆಸ್ಟೋರೆಂಟ್ ಅಂತ. ನೋಡಿ ಹೊಸದಾಗಿ ರೆಸಾರ್ಟ್ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ತೋಟದ ಮಧ್ಯೆ ರೆಡಿ ಮಾಡಿದ್ದಾರೆ. ಹೋಮ್ ಸ್ಟೇಸ್ಗಳೆಲ್ಲ ಇದೆ ನೋಡಿ, ರೆಡಿ ಮಾಡ್ತಾ ಇದ್ದಾರೆ. ಮುರುಡೇಶ್ವರಕ್ಕೆ ಬಂದವರೆಲ್ಲ ಆರಾಮಾಗಿ ಬರ್ಬೋದು. ಫ್ಯಾಮಿಲಿ ಯಾವ ಥರ ಬೇಕಾದ್ರೂ ಪಾಶ್ ಇದೆ. ಹೈ-ಫೈ ಮಿನಿಸ್ಟರ್ಗಳು ಇದೆ. ನೋಡಿ ಈ ರೆಸಾರ್ಟ್ ಬಂದು ರವೀಶ್ ಇದ್ದಾರಲ್ಲ, ಅವರ ಬಾಬಾ ಹೊಸದಾಗಿ ಓಪನ್ ಮಾಡ್ತಾ ಇರೋದು. ಸೊ ಮುರುಡೇಶ್ವರದಲ್ಲಿ ಆರಾಮಾಗಿ ಬಂದವರು ಸ್ಟೇ ಆಗ್ಬೋದು. ಅವ್ರದ್ದು ಬೀಚ್ ಪಕ್ಕದಲ್ಲೇ ಕೂಡ ಅವ್ರದ್ದು ರೂಮ್ಸ್, ಹೋಮ್ ಸ್ಟೇಗಳಿದೆ. ಅದು ಬಿಟ್ಟರೆ ನೆಕ್ಸ್ಟು ಈ ಪ್ರಾಜೆಕ್ಟ್ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಮಾಡ್ತಿದ್ದಾರೆ ನೋಡಿ. ನಮಗಂತೂ ಫುಲ್ ಇಷ್ಟ ಆಯಿತು. ನೆಕ್ಸ್ಟ್ ಬಂದಾಗೆಲ್ಲ ಇಲ್ಲಿ ಇದ್ಬಿಟ್ಟು ಹೋಗಬೇಕು. ಹೋಮ್ ಸ್ಟೇಗಳೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಅಡಿಕೆ ತೋಟಗಳು ಅದ್ರ ಮಧ್ಯೆ
ಹೋಮ್ ಸ್ಟೇಗಳು ಮಾಡಿದ್ದಾರೆ. ಪ್ಲೇಸಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದರೆ ಹೋಗಲಿಕ್ಕೆ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ, ಇನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಒಂದು ಮಂತಲ್ಲೆಲ್ಲ ಓಪನಿಂಗ್ ಆಗುತ್ತಂತೆ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗಿದೆ ನೋಡಿ. ಇದು ಇಲ್ಲಿ ನೈಟ್ ಇಲ್ಲಿ ಪ್ಯಾಕ್ ಆಗ್ತಿದೆ. ನೈಟ್ ಔಟ್ಸೈಡ್ ಡಿನ್ನರ್. ಓಕೆ. ಈ ಕೆಲವು ಓಪನ್ ಹೇಳ್ತಾರೆ, ಓಪನ್ ಸ್ಟೇ ಇರ್ತದೆ, ಅದೇ ಸೋಫಾ ಟೈಪ್ ಆಗ್ತದೆ. ಆರಾಮಾಗಿ ನೀವು ಮ್ಯಾನೇಜ್ ಮಾಡ್ಬೋದು. ರಶೀದೆಲ್ಲ ಸುಮ್ಮನೆ ಸೀರೆ ಹಾಕ್ತಾವ್ರೆ. ಮಾಜಿ ಸಚಿವರದ್ದು ಎಲ್ಲ ರೂಮ್ಸ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಆಲ್ರೆಡಿ ಹಾಕ್ತಾ ಇದ್ದಾರೆ. ಬರೋ ತಿಂಗಳು ಓಪನಿಂಗ್. ಆಲ್ರೆಡಿ ರೂಮ್ಸ್ ಎಲ್ಲ ಸಿಗ್ತಾ ಇಲ್ಲಲ್ಲ. ಕೆಲವು ಬರ್ಡೇ ಮಾಡ್ಕೊಬೋದು, ಚಿಕ್ಕಪುಟ್ಟದ್ದು ಆರಾಮಾಗಿ ಮಾಡ್ಕೊಬೋದು. ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಬರ್ತಾರೆ. ಯಾವುದು ಏನು ಬಂದರೂ ಅವ್ರಿಗೊಂದು ಸ್ಟೇಜ್. ಇವೆಲ್ಲ ಇರ್ತದೆ, 4-5 ಸಾವಿರ ಮೇಲೆ ಇರ್ತದೆ. ಅದು ಮೆಂಬರ್ಸ್ ಲೆಕ್ಕ, ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ. ಒಬ್ಬ ಮನುಷ್ಯನಿಗೆ ಇಷ್ಟು ಅಂತ ಇದು ಮಾಡ್ತಾರೆ, ಒಬ್ಬರಿಗೆ ಇಷ್ಟು. ಓಹೋ, ಅದೇ ಇಲ್ಲಿ ಊಟ ಎಷ್ಟು ಉದ್ದ ಆಯ್ತು ನೋಡಿ. ಬಚ್ಚಲ್ ಚೆನ್ನಾಗಿದೆ. ಕೊಟ್ಟಿರ್ಬೇಕು. ಫೈರ್ ಕ್ಯಾಂಪ್ ಅಂದ್ಕೊಂಡು ಮುಗಿಸ್ತಾರೆ. ಬಟ್ ಇದೊಂಥರ ಲಕ್ಸುರಿಯಾಗಿ ನೋಡಿ. ಇದು ನೋಡಿ ಇದು ವ್ಯೂ ತುಂಬ ಚೆನ್ನಾಗಿದೆ. ಅದೇ ಅದೇ ಅಲ್ಲಿ ಹೈಫೈ ಆಗಿದೆ. ಫಾರಿನ್ ಇದರಲ್ಲಿ ಬರುತ್ತಲ್ಲ ಆ ಥರ ಕಾಣ್ತದೆ ವಿಲ್ಲಾಗಳು. ಎಲ್ಲ ಕೊನೆಯಲ್ಲಿ ಕಡಿಮೆ ಇರುತ್ತೆ, ಬಟ್ ಸಾಕು. ಇದೇನು ಕಡಿಮೆ ಫಿನಿಶ್ ಆದಂಗೆ ಗೊತ್ತಾಗುತ್ತೆ. ಹ್ಞೂ, ಹುಷಾರು ಕಣ. ಹೌದು. ನೋಡಿ ರವಿಯವರಮ್ಮ ಇವರೇ, ತೋರಿಸೋದಿಲ್ಲ ನೋಡಿ, ಇವರೇ ರವಿಯವರಮ್ಮ. ಯಾರಿಗೆ ವಿಡಿಯೋ ಹಾಕಕ್ಕೆ ನೋಡಿ. ರವಿಯವರಮ್ಮನ ನೋಡಿಲ್ಲ, ಇವರೇ ರವಿಯವರಮ್ಮ, ನೋಡ್ಕೊಳ್ಳಿ. ನೋಡಿ, ಇವ್ರು ಬಂದು ರವಿಯವ್ರ ಬಾವ ಅವರ ದೊಡ್ಡಣ್ಣ ಭಾಸ್ಕರ್ ಅಂತ ಹೇಳಿ. ನಿಜವಾಗ್ಲೂ ಈ ಕಾಲದಲ್ಲಿ ಒಂದೊಳ್ಳೆ ಸ್ನೇಹಜೀವಿ ಅಂತ ಹೇಳ್ಬೋದು. ಈ ಕಾಲದಲ್ಲಿ ಅಂಥ ಮನಸ್ಸಿರ್ತಕ್ಕಂತಹ ಗುಣ ಇರ್ತಕ್ಕಂಥ ಸಿಗೋದು ರೇರು. ಜನರನ್ನ ತುಂಬ ಬೆರೀತಾರೆ. ಬಂದವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನ ಕಲಿಬೇಕು ಅವ್ರ ಹತ್ರ. ಅಷ್ಟು ಚೆನ್ನಾಗಿ ಅವರು ಮಿಂಗಲ್ ಹಾಕ್ತಾರೆ. ನಮಗಂತೂ ಅವರ ನೋಡಿ ಖುಷಿಯಾಗುತ್ತೆ. ಸೊ ನೋಡಿ, ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಚಾಟ್ಸ್ ತಿಂದ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದ್ರು ಅವರೇ. ಹೋಟೆಲಲ್ಲಿ ಕೂತಿದ್ದೀವಿ. ಇದು ದೇಶನಿಯ ಹೊಸ ಪರ್ಸ್. ಅದು ಎಷ್ಟು ಪರ್ಸ್ಗಳಾಗ್ಬಿಟ್ಟಿದೆಯೋ. ಇದು ಒಂದು ಹೊಸ ಡಿಸೈನ್ ದೇಶಾನಿ ಪರ್ಸು. ಎಷ್ಟು ಡಿಸೈನ್ನಾಗಿ ಮಾಡ್ತಾರೆ ನೋಡಿ. ಮಕ್ಕಳುಗಳಿಗೆ ಚೈನ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ದೇಶಾನಿ ಇಷ್ಟ ಆಯಿತಾ ಅಮ್ಮದು ಪರ್ಸು? ಅವಳಿಗೆ ಮಗುವಿಂದನೂ ಪರ್ಸ್ಗಳಂದರೆ ತುಂಬ ಇಷ್ಟ. ಸೊ ಹೋದಾಗೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತೀವಿ ನಾವು. ಹೊಸ ಡಿಸೈನ್ಗಳು ಎಲ್ಲೆಲ್ಲಿ ಸಿಗುತ್ತೋ ಅವಳಿಗೋಸ್ಕರ ಕಲೆಕ್ಟ್ ಮಾಡಿ ತಂದು ಕೊಡ್ತೀನಿ. ಅವಳಿಗೆ ಖುಷಿ.
ನೋಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೊರಗೆ ಹೋಗ್ತಾ ಇದ್ದೀವಿ ಮನೆ ಕಡೆ. ಅವತ್ತಿನ ನೈಟು ಇವರಲ್ಲಿ ಏನು ಅಂದರೆ ಏನೇ ಫಂಕ್ಷನ್ಗಳಾಗಲಿ ನೈಟ್ ಹೊತ್ತು ಇವರೆಲ್ಲ ಸೇರಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಸೇರಿ ಡ್ಯಾನ್ಸ್ ಆಡೋದು ಅದು ಇದು ಇರುತ್ತೆ ನೋಡಿ. ಎಲ್ಲರೂ ಹೋಗಿ ರವಿ ನಮ್ಮ ಹಸ್ಬೆಂಡ್ ಎಲ್ಲ ಡ್ಯಾನ್ಸ್ ಆಡೋಕ್ಕೆ ನಿಂತ್ಕೊತಿದ್ದಾರೆ. ಬಟ್ ಹಾಡಲಿಲ್ಲ, ಸ್ವಲ್ಪ ಹಾಡಿದ್ರು ಈ ಟೈಮ್ ಅಷ್ಟು ಟಯರ್ಡ್ ಆಗಿರೋದ್ರಿಂದ. ನೋಡಿ ಅಲ್ಲಿರೋರೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ದಾರೆ. ಹೆಣ್ಮಕ್ಳುಗಳು ಕೂಡ ಹಾಡ್ತಾರೆ. ಯಾಕೋ ನಮಗೆ ಸ್ವಲ್ಪ ಟಯರ್ಡ್ ಆದಂಗೆ ಇತ್ತು, ಜೊತೆಗೆ ಯಾಕೋ ಮೂಡ್ ಇರಲಿಲ್ಲ ಸ್ವಲ್ಪ ಈ ಟೈಮು, ಯಾಕಂತನೂ ಗೊತ್ತಿರಲಿಲ್ಲ. ಸೊ ನಾನು ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಟ್ಟೆ ಅವ್ರು ಹಾಡ್ತಾ ಇರೋದು ನಾನು ನೋಡಿಕೊಂಡು. ಫಂಕ್ಷನ್ ಮನೆಯವರೆಲ್ಲರೂ ಹಾಡ್ತಾಯಿದ್ರು, ಹುಡುಗರೆಲ್ಲರೂ. ನನಗೇನೋ ಒಂಥರ ಬೇಜಾರಿತ್ತು, ಏನಂತ ಗೊತ್ತಿಲ್ಲ. ಬಟ್ ಅದು ಅಲ್ಲಿ ನೋಡಿದ್ರೆ ಏನಾಯಿತು ಅಂದರೆ ಅಲ್ಲಿಂದ ಮನೆಗೇನೋ ಬರೋ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಸಾಕಿದ್ದು, ಪ್ರೀತಿಯಿಂದ ಸಾಕಿದ್ದು ನಮ್ಮ ಕರಿ ತೀರೋಗಿದ್ಲು. ಪ್ರೆಗ್ನೆಂಟ್ ಇದ್ಲು ಅವಳು, ಮರಿ ಹಾಕ್ತಾಳೆ ಅಂದ್ಕೊಂಡೆ. ಬಟ್ ಮರಿ ಹಾಕ್ಬೇಕಾದ್ರೆ ಈ ಟೈಮ್ ತೀರೋಗಿದ್ದಾಳೆ. ಆ ಇನ್ಸಿಡೆಂಟ್ ಮನೇಲಿ ಆಗಿದೆ, ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ನಾವಿದ್ದೀವಿ, 1 ಡೇ ಆದಮೇಲೆ ಬಂದಿದ್ದು. ಸೊ ಅದಕ್ಕೂ ಏನಕ್ಕೂ ನನಗೆ ಮೂಡೇ ಇರಲಿಲ್ಲ. ಸೊ ನಾನು ಡ್ಯಾನ್ಸ್ಗೆಲ್ಲ ಹೋಗಲಿಲ್ಲ ಆಡಲಿಕ್ಕೆ. ಅವ್ರು ಆಡೋದನ್ನಷ್ಟೇ ನೋಡ್ಕೊಂಡು ಕೂತಿದ್ದೆ. ಬಂದು ಕೂಡ ಒಂದು 2-3 ಡೇಸ್ ನಾನು ಎಲ್ಲನೂ ಲೇಟ್ ಪೋಸ್ಟ್ ಮಾಡಿದ್ದೀನಿ ಈ ವಿಡಿಯೋಸ್ ಎಲ್ಲ. ಯಾಕಂದರೆ ತುಂಬ ಮಗು ಥರ ಸಾಕಿ ಅದು ಸತ್ತಿರೋ ರೀತಿ ನೋಡಿ ಬೇಜಾರಾಯಿತು ನನಗೆ. ಬೇರೆ ಥರ ಹೋಗಿದ್ರು ತೊಂದರೆ ಆಗ್ತಿರಲಿಲ್ಲ. ಒಂದು ಮರಿ ಹಾಕಿದ್ಲು, ಇನ್ನೊಂದು ಮರಿ ಹಾಕಬೇಕಾದ್ರೆ ಅರ್ಧ ಹೊರಗೆ ಬಂದಿದ್ದೆ. ಆ ಟೈಮಲ್ಲೇ ನೋವು ಪಟ್ಟು ಸತ್ತಿದ್ದಾಳೆ. ನಾವು ಇದ್ದಿದ್ರೆ ಆ ಟೈಮಲ್ಲಿ ಬದುಕಿಸ್ಬೋದಿತ್ತೋ ಇಲ್ಲ ಮಗುನ ಹಾಸ್ಪಿಟ್ಲಿಗಾರು ಕರ್ಕೊಂಡು ಹೋಗ್ಬೋದಿತ್ತೇನೋ ಅಂತ ನನಗೆ ಅನ್ನಿಸ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಋಣ ಅಷ್ಟೇ ಅಂತ ಅನಿಸುತ್ತೆ. ಸೊ ನನಗೆ ಇಲ್ಲಿ ಈ ಥರ ಆಗಿರೋದಕ್ಕೆ ಅಲ್ಲಿ ನನಗೆ ಅಷ್ಟು ಮೂಡ್ ಬರಲಿಲ್ಲ. ನನ್ನ ಪಾಡಿಗೆ ನಾನು ಕೂತ್ಕೊಂಡ್ಬಿಟ್ಟಿದ್ದೆ ಲಾಸ್ಟಲ್ಲಿ. ಸೊ ಇವರೆಲ್ಲ ಹಾಡೋದನ್ನೆಲ್ಲ ನೋಡಿಕೊಂಡು ಫಂಕ್ಷನ್ ಅಂತೂ ಚೆನ್ನಾಗಾಯಿತು. ಅವತ್ತಿನ ಡೇ ನೋಡಿ ಹೀಗಾಯಿತು. ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಮನೆ ಕಡೆ ಹೊರಟ್ವಿ. ಸ್ವಲ್ಪ ಬೀಚಲ್ಲೆಲ್ಲ ಹಾಡಿದ್ದಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಪ್ರೋಗ್ರಾಮ್ಸ್ದೆಲ್ಲ ಹಾಕಿದ್ದೀವಿ. ತುಂಬ ಚೆನ್ನಾಗಿ ನೋಡಿ ಎಲ್ಲ ಸೇರಿಕೊಂಡು ದೊಡ್ಡವರು ಚಿಕ್ಕವರು ಅಂದಿರೋ ಎಲ್ಲರೂ ಕೂಡ ನೋಡಿ. ಭಾಸ್ಕರ ಅಣ್ಣ ಆಗಲಿ, ಆಮೇಲೆ ಆ ಹುಡುಗ ತುಂಬ ಚೆನ್ನಾಗಿ ಹಾಡ್ತಾನೆ, ಹಿಂದೆ ಮೈಕಲ್ಲಿ ಹಾಡ್ತಿರೋನು. ವಾಯ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಾಂಗ್ಸ್ ಹಾಡ್ತಾನೆ ನೋಡಿ. ಆಂಟಿ ಭಾಗ್ಯ ಆಂಟಿ ಅಂತೇಳಿ ಅವ್ರನ್ನೂ ಬಿಟ್ಟಿಲ್ಲ, ಎಲ್ಲರೂ ಕರೆದು ಡ್ಯಾನ್ಸ್ ಆಡಿಸ್ತಿದ್ರು, ನಮ್ಮನ್ನೂ ಕೂಡ ಕರೆದ್ರು. ಸೊ ನಾನು ಹೋಗಲಿಲ್ಲ ನೋಡಿ. ಸವಿತಾ ಆಂಟಿ ಮತ್ತು ಭಾಗ್ಯ ಆಂಟಿ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಲ್ಲಿ, ಒಬ್ರೂ ಬಿಡೋಲ್ಲ, ಕರೆದು ಹಾಡಿಸ್ತಾರೆ. ಒಂಥರ ಖುಷಿಯಾಗಿರುತ್ತೆ. ಆ ಟೈಮೇ ಒಂಥರ ಮರೆಯೋಕ್ಕಾಗಲ್ಲ. ಒಂದು ಕಡೆ ಇದ್ದಾಗ ಖುಷಿಯಿಂದ ಇರ್ತೀವಿ. ಸೊ ಎಂಡಿಂಗು ಡ್ಯಾನ್ಸ್ ಮೂಲಕ ಮುಗೀತು ಅಂತ ಹೇಳ್ಬೋದು. ಭಾಗ್ಯ ಆಂಟಿ, ಸವಿತಾ ಆಂಟಿ ಎಲ್ಲ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರೂ ಕೂಡ ಹಾಡ್ತಾರೆ. ಹಾಡು ಹೇಳೋರು ತುಂಬ ಜನ ಇದ್ದಾರೆ ಅಲ್ಲಿ, ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಖುಷಿ ಆಗುತ್ತೆ. ಫ್ಯಾಮಿಲಿ ಎಲ್ಲರೂ ಒಂದಾಗಿರ್ತಾರೆ, ನೋಡಲಿಕ್ಕೆ ಒಂಥರ ಖುಷಿ. ಸೊ ಅವ್ರ ಜೊತೆ ನಾವು ಸೇರ್ಕೊಂಡಿರೋದು ಒಂದು ಖುಷಿ ಅಂತ ಹೇಳ್ತೀನಿ. ಸೊ ನೋಡಿ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.